ಸಂಧ್ಯಾಕ್ಕ, ನೀನು ಉಪದೇಶ ಮಾಡೋಕೆ ಬರಬೇಡ. ನಿಂಗೆ ಒಂದು ನ್ಯಾಯ, ನಂಗೊಂದು ನ್ಯಾಯ. ಇವೆಲ್ಲ ಬೇಡ. ನನಗೆ 50,000 ಕೊಡ್ಸು. ನಾನು ಶಾಸ್ತ್ರಿಗಳ ಮಗನನ್ನ ಮದುವೆ ಮಾಡ್ಕೊತೀನೋ, ಬೀದಿಯಲ್ಲಿ ಹೋಗೋ ದಾಸಯ್ಯನ ಮದುವೆ ಮಾಡ್ಕೊತೀನೋ ನಿಮಗೆ ಸಂಬಂಧಪಟ್ಟಿದ್ದಲ್ಲ ಎಂದು ದಿಢೀರನ್ನೇ ಎದ್ದು ಹೋದಳು. ಸಂಧ್ಯಾಳ ನಾಲಿಗೆಯಲ್ಲಿ ಪಸೆಯಾರಿತು. ಭಯದಿಂದ ಅತ್ತಿಂದಿತ್ತ ನೋಡಿದಳು. ತಾಯಿಯ ಕಿವಿಗೆ ಈ ಮಾತುಗಳು ಬಿದ್ದರೆ ಘಟಸ್ಫೋಟವೇ ನಡೆದು ಹೋಗುತ್ತದೆ ಎಂದುಕೊಂಡಳು. ಶಾರದಮ್ಮನಿಗೂ ಆವೇಶ ಹೆಚ್ಚು, ಆಲೋಚನೆ ಕಮ್ಮಿ. ಕೂಗಾಡಿ ಅತ್ತು ಮನದ ಒತ್ತಡ ಕಡಿಮೆ ಮಾಡಿಕೊಳ್ಳುತ್ತಾರೆ. ಹೊರಗೆ ನಿಂತಿದ್ದ ಸುವಿದ್ಯಾಳ ಕೈ ಹಿಡಿದು ಒಳಗೆ ಕರೆತಂದು, ನಿಂಗೆ 50,000 ಕೊಡೋದು ನನ್ನ ಜವಾಬ್ದಾರಿ. ಆವರೆಗೂ ದಯವಿಟ್ಟು ತೆಪ್ಪಗೆ ಇರು. ಅಮ್ಮ ನಿನ್ನ ಬಾಯಿಯನ್ನು ಸಹಿಸಿಕೊಳ್ಳಲಾರರು. ಎಷ್ಟು ಉದ್ದ ನಾಲಿಗೆ ಮಾಡ್ತೀಯ? ಮನೆಯ ಪರಿಸ್ಥಿತಿ ನೋಡಿ ಕೂಡ ಈ ತರಹ ಮಾತಾಡೋಕ್ಕೆ, ಹಠ ಮಾಡೋಕ್ಕೆ ನಿಂಗೆ ಹೇಗೆ ಮನಸ್ಸು ಬರುತ್ತೆ? ಪ್ಲೀಸ್ ಸುವಿದ್ಯಾ, ನಿನ್ನ ಒಳಿತನ್ನ ಬಯಸೋ ಮನೆಯವರು ಖಂಡಿತ ಶತ್ರುಗಳಲ್ಲ ಅನುನಯಿಸಿದಳು. ಅವಳು ಮಾತೇ ಆಡಲಿಲ್ಲ. ಸಂಧ್ಯಾನ ಭಯ ಆವರಿಸಿತು. ಮೌನವಾಗಿ ಒಂದು ಕಡೆ ಕೂತಳು. ಅಷ್ಟರಲ್ಲಿ ಬಂದ ಶಾರದಮ್ಮ, ನಮ್ಮ ರಾಗುನ ಎಲ್ಲ ಹೊಗಳೋರೆ, ಇನ್ನಷ್ಟು ಚೆನ್ನಾಗಿ ಪಾಠ ಹೇಳಿಕೊಡು. ಆ ವಂಶನ ಬೆಳಗೋ ದೀಪ. ಸಂಭ್ರಮದಿಂದ ಹೇಳಿದಾಗ ಅವರ ಆನಂದವನ್ನು ಹಂಚಿಕೊಳ್ಳೋ ಸ್ಥಿತಿಯಲ್ಲಿಲ್ಲ ಮಗಳು. ಕಾಫಿ ಕೊಟ್ಟ್ಯಾ? ಸುವಿದ್ಯಾನ ಕೇಳಿದರು. ಕೊಟ್ಟೆ ಎಂದಳು, ಮುಖದ ಮುಂದಿನ ಪತ್ರಿಕೆಯನ್ನು ತೆಗೆಯದೆ. ಶಾರದಮ್ಮ ತಟ್ಟನೆ ಆ ಪತ್ರಿಕೆಯನ್ನು ಕಿತ್ತೆಸೆದು, 3 ಹೊತ್ತು ಇದನ್ನ ಓದೋ ಬದಲು ಪರೀಕ್ಷೆಗೆ ಕಟ್ಟಿ ಪಾಠಗಳನ್ನಾದರೂ ಓದ್ಕೋಬಾರ್ದ? ಸುಡುಗಾಡು ಹುಡುಗಿ, ಕರ್ಮಕ್ಕೆ ಹೆತ್ತೆ ಎಂದು ಸಿಡಿಮಿಡಿಗುಟ್ಟಿದರು. ತಂಗಿಯ ಬಾಯಿಯ ಅರಿತಿದ್ದರಿಂದ ಇನ್ನೇನು ದೊಡ್ಡ ರಾಮಾಯಣವಾಗುತ್ತದೆಯೋ ಎಂದು ಹೆದರಿದ್ದಳು. ಆದರೆ ಸುವಿದ್ಯಾ ಕಾಲು ಅಪ್ಪಳಿಸುತ್ತಾ ಹೊರಗೆದ್ದು ಹೋದಳು. ಹಾಳಾಗಿ ಹೋಗಲಿ, ಇವಳು ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಲೋ? ಇಲ್ಲಿಗೆ ಬಂದ್ಮೇಲೆ ತೀರಾ ಹೆಚ್ಕೊಂಡಿದ್ದಾಳೆ ಗೊಣಗಿದರು ಶಾರದಮ್ಮ. ಸಂಧ್ಯಾಗೆ ಹಾಗೆ ಅನಿಸಲಿಲ್ಲ. ಮೊದಲಿನಿಂದಲೂ ಸುವಿದ್ಯಾ ಓದೋದರಲ್ಲಿ ಹಿಂದು, ಕೆಲಸದಲ್ಲೂ ಸೋಮಾರಿ, ಬಾಯಿ ಜೋರು. ಇಲ್ಲಿಗೆ ಬಂದ ಮೇಲೆ, ನವಸಾದ ಮೇಲೆ ಅದು ಹೆಚ್ಚು ಪ್ರಕಟವಾಗಿತ್ತು. ಅಮ್ಮ, ಸುಮ್ಮನೆ ಯಾಕೆ ಬೈತೀಯ? ಅವಳು ಫೇಲಾಗಿದ್ದನ್ನ ತುಂಬ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳಷ್ಟೆ. ಹಿರಿಯರೆನಿಸಿಕೊಂಡ ನಾವು ತಾಳ್ಮೆ ಕಳ್ಕೋಬಾರದು ಅಂದಳು ಮೆಲ್ಲಗೆ. ವಿದ್ಯಾ ಮನೆಗೆ ಬಂದ ಮೇಲೆ ಸುವಿದ್ಯಾ ಆಡುತ್ತಿದ್ದ ಮಾತುಗಳನ್ನು ಕೇಳಿ ಬೆಚ್ಚಿ ಬಿದ್ದಳು. ನಾನು ಡಾಕ್ಟರ್ ಆಗ್ತೀನಿ. ವಿದ್ಯಾ ಮಾತು. ಈ ಜನ್ಮದಲ್ಲಿ ಆಗದ ಮಾತು ಬಿಡು. ಎಷ್ಟೊಂದು ಹಣ ಬೇಕು? ಇವರು ಎಲ್ಲಿ ಹೊಂಚಿಕೊಡ್ತಾರೆ? ರಾತ್ರಿ ಹಗಲು ಓದಿ ಸುಟ್ಟು ಸುಣ್ಣವಾಗ್ತಿ. ಹೇಗೂ ನನ್ನ ಮದುವೆ ಆದಮೇಲೆ ನಿನ್ನ ಬಗ್ಗೆ ಯೋಚಿಸ್ತಾರೆ. ಆರಾಮವಾಗಿ ಮದುವೆ ಮಾಡ್ಕೊ. ಕಟ್ಟಿಕೊಂಡವನು ತಂದು ಹಾಕ್ತಾನೆ. ಆರಾಮವಾಗಿ ತಿಂದುಕೊಂಡು ಮನೆ ಕೆಲಸ ಮಾಡಿ ಕಾಲ ಕಳಿಬಹುದು. ಅತ್ಯಂತ ಸುಲಭವಾದ ಸುಗಮವಾದ ಹಾದಿಯನ್ನು ತಂಗಿಗೆ ಸೂಚಿಸುತ್ತಿದ್ದಳು ಸುವಿದ್ಯಾ. ತೀರಾ ಅಪಾಯವಾದ ಸ್ಥಿತಿ ಎನಿಸಿತು ಸಂಧ್ಯಾಗೆ. ತುಂಬ ಬುದ್ಧಿವಂತಳಾದ ವಿದ್ಯಾ ಕೂಡ ಅಕ್ಕನ ಹಾದಿ ಹಿಡಿಯುವುದು ಸರಿ ಎನಿಸಲಿಲ್ಲ. ಸುವಿದ್ಯಾನ ಕರೆದು ಚೀಮಾರಿ ಹಾಕಿದಳು. ನಿಂಗಂತೂ ಓದು ಹತ್ತಲಿಲ್ಲ. ಚೆನ್ನಾಗಿ ಓದೋ ವಿದ್ಯಾನ ಯಾಕೆ ಹಾಳು ಮಾಡ್ತೀಯಾ? ನನಗೆ ಮುಂದಕ್ಕೆ ಓದೋಕ್ಕಾಗಲಿಲ್ಲ. ನಿಂಗೆ ಓದೋ ಇಷ್ಟವಿಲ್ಲ. ಹೇಗಾದರೂ ಅವಳನ್ನು ಓದಿಸೋಣ. ಇಷ್ಟು ನಿನಗೆ ಅರ್ಥವಾಗದ? ಸುವಿದ್ಯಾ ತಕ್ಷಣ ಹಿಂತಿರುಗಿ ಬಿದ್ದಳು. ರಾತ್ರಿ ಹಗಲು ಕಷ್ಟಪಟ್ಟು ಓದಿ ಡಾಕ್ಟ್ರು ಆದಳಂತ ಇಟ್ಕೋ. ಅವಳಿಗೇನು ಸುಖ? 3 ಹೊತ್ತು ದುಡಿಬೇಕು. ಇವಳ ಹಣದಲ್ಲಿ ಬೇರೆಯವರು ಮಜಾ ಉಡಾಯಿಸ್ತಾರೆ. ಈಗ ನಿನ್ನ ಸ್ಥಿತಿ ನೋಡು. ನೆಟ್ಟಗೆ ಕೂತು ಲೊಟ್ಟೆ ಹೊಡೆಯುತ್ತಾ ತಿಂಡಿ ತಿಂದು ದುಂಟ ಆರಾಮವಾಗಿ ಸಂಪಾದಿಸ್ತೀಯ. ಗಂಡನ ಮನೆಗೆ ಹೋದ್ಮೇಲೆ ಇದೇ ದುಡಿಮೆ. ಒಮ್ಮೆ ಹೊರಗೆ ಹೋಗಿ ದುಡಿದು ಗಳಿಸೋ ಹೆಣ್ಣನ್ನು ಯಾರು ಕೂಡಿಸಿಕೊಂಡು ಊಟ ಹಾಕೋಲ್ಲ. ಅನುಭವಸ್ಥಳಂತೆ ವಿಮರ್ಶಿಸಿದಾಗ ಸಂಧ್ಯಾ ದಂಗಾದಳು. ಇವರುಗಳ ನಿರೀಕ್ಷೆಗೆ ಮೀರಿ ಬೆಳೆದಿದ್ದಳು. ಸಾಮಾಜಿಕ ಜೀವನದಲ್ಲಿ ಅವಳ ತಿಳುವಳಿಕೆ ಅಪಾರ. ಮೊದಲು ತನ್ನ ಸುಖವನ್ನು ಅನ್ವೇಷಿಸಿಕೊಳ್ಳುವ ಬುದ್ಧಿವಂತೆ. ಶಾರದಮ್ಮ ಶ್ರಾವಣ ಮಾಸ ಬಂದ ಕೂಡಲೇ ಮಗಳ ಕೈಯಲ್ಲಿ ಮಂಗಳಗೌರಿ ವ್ರತ ಮಾಡಿಸಬೇಕೆಂದು ತೀರ್ಮಾನಿಸಿಕೊಂಡರು. ಊರಿನಿಂದ ಹಿಂತಿರುಗಿದ ಶ್ರೀಪತಿ ಅಂಗಡಿ ಮನೆಯ ಬಾಡಿಗೆ ಹಣವನ್ನು ತಂದಿದ್ದರು. ಒಂದಿಷ್ಟು ಕೈಬಿಟ್ಟು ಖರ್ಚು ಮಾಡುವಂತಾದರು. ಸಂಧ್ಯಾ ವಿವಾಹಕ್ಕೆ ಎಷ್ಟೊಂದು ಹಣ ಖರ್ಚು ಮಾಡಬೇಕಿತ್ತು. ಬಿಡಿಗಾಸು ಖರ್ಚಿಲ್ಲದೆ ಅವಳ ಕುತ್ತಿಗೆಗೆ ತಾಳಿ ಬಿತ್ತು. ದೂರದಲ್ಲಿರುವ ಹಳಿಯನಿಗೆ ಒಳ್ಳೆಯದಾಗಬೇಕಲ್ಲ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಮಂಗಳಗೌರಿ ಪೂಜೆ ಮಾಡಿಸಿ 4 ಜನ ಮುತ್ತೈದರಿಗೆ ಸಂಧ್ಯಾ ಕೈಯಲ್ಲಿ ಅರಿಶಿನ ಕುಂಕುಮ ಕೊಡಿಸೋಣ ಅಂತ ಪತಿಯ ಮುಂದೆ ಈ ವಿಷಯ ಇಟ್ಟರು. ಹೆಂಡತಿಯ ಮಾತು ಸೆರೆ ಎನಿಸಿತು. ಈ ವಾರದಲ್ಲಿ ಅಳಿಯನಿಂದ 2 ಪತ್ರ ಬಂದಿತ್ತು. ಆ ಸಂತೋಷ ವ್ಯಕ್ತಪಡಿಸಲು ಇದೊಂದು ಸುಸಮಯವೆನಿಸಿತು. ಹಾಗೇ ಮಾಡು. ಊರಿನಲ್ಲಿ ಕೆಲವರಿಗೆ ಸುವಿದ್ಯಾ ಗಂಡಿನ ಸಲುವಾಗಿ ಹೇಳಿ ಜಾತಕ ಕೊಟ್ಟು ಬಂದಿದ್ದೀನಿ. ಮನೆ ಮೇಲೂ ಹಣ ಸಿಗಬಹುದು. ನೋಡೋಣ, ಏನೇನು ಬೇಕೋ ಲೀಸ್ಟ್ ಮಾಡ್ಕೊ, ಹೋಗಿ ತರೋಣ. ಅವಳ ಮದುವೆಗೆಂತ ಒಂದು ಸಾಧಾರಣ ಸೀರೆ ಕೂಡ ತರಲಿಲ್ಲ. ಈಗಲಾದರೂ ಒಂದು ಒಳ್ಳೆ ಸೀರೆ ತರೋಣ ಅಂದರು. ಶಾರದಮ್ಮನಿಗೆ ಸಂಭ್ರಮವೋ ಸಂಭ್ರಮ. 3 ವರ್ಷ ಬೇಗ ಸರಿದು ಹೋಗಿ ಸಂಧ್ಯಾ ಗಂಡ ಬೇಗ ಹಿಂತಿರುಗಿ ಬರಲಿ ಎಂದು ಸಿಕ್ಕಿದ ದೇವಸ್ಥಾನಗಳ ಮುಂದೆಲ್ಲ ನಿಂತು ಹರಕೆ ಸಲ್ಲಿಸುತ್ತಿದ್ದರು. ಸಂಜೆ 7 ಬರೋ ವೇಳೆಗೆ ಶಾರದಮ್ಮ ಶ್ರೀಪತಿಗಳು ಮನೆಯಲ್ಲಿ ಇರಲಿಲ್ಲ. ಎಲ್ಲೋದ್ರೂ ಅಪ್ಪ ಅಮ್ಮ ಕೇಳಿದಳು. ಮನೆಯೊರೆಸುತ್ತಿದ್ದ ಸುವಿದ್ಯಾ, ಮದುವೆಯಾದ ವರ್ಷ ಅಲ್ವಾ, ನಿನ್ನ ಕೈಯಲ್ಲಿ ಮಂಗಳಗೌರಿ ಪೂಜೆ ಮಾಡಿಸಬೇಕು ಅಂತ ಪೂಜೆ ಸಾಮಗ್ರಿ ಅದು ಇದು ತರೋಕೆ ಹೋಗಿದ್ದಾರೆ. ನನ್ನ ತಲೆ ಮೇಲೆ ಬಂಡಿ ಕೆಲಸ. ಸಾರಿಸಿದ ಬಟ್ಟೆಯನ್ನು ಹಿಂಡಿ ನೆಲಕ್ಕೆಸೆದಳು. ಸಂಧ್ಯಾ ಮಾತೇ ಆಡಲಿಲ್ಲ. ಅವರ ಸ್ಥಿತಿಯಲ್ಲಿ ಇಂದು ದುಂದೆ ಹಾಗೆಂದು ಮಾತ್ರ ಹೇಳಲಾರಳು. ಕೈಗಳನ್ನು ನೋಡಿಕೊಂಡಳು.
ಕೊಟ್ಟ ವಾಚು ಒಂದು ಕೈಯಲ್ಲಿದ್ದರೆ ಫ್ಯಾನ್ಸಿ ಚಿನ್ನದ ಒಳಪುಳ್ಳ 2 ಬಳೆಗಳು ಬಲಗೈಯಲ್ಲಿ. ಶ್ರೀಪತಿ ಕತ್ತು ಕೈನಲ್ಲಿದ್ದ ಚಿನ್ನದ ಬಗ್ಗೆ ಪ್ರಸ್ತಾಪಿಸದಿದ್ದರೂ ಆಗಾಗ ಶಾರದಮ್ಮ ಜ್ಞಾಪಿಸುತ್ತಿದ್ದರು. ಸಾಮಾನಿನೊಂದಿಗೆ ಆಟೋದಿಂದ ಇಳಿದ ದಂಪತಿಗಳ ಮುಖದಲ್ಲಿ ಮಗಳ ಮದುವೆಯ ಸಡಗರವಿತ್ತು. ತಾನೇ ಹೋಗಿ ಸಾಮಾನಿನ ಚೀಲಗಳನ್ನು ತಂದಿಟ್ಟಾಗ ಸುವಿದ್ಯೆ ನೋಡಿದರೂ ನೋಡದಂತೆ ನೆಲವನ್ನು ಉಜ್ಜುತ್ತಲೇ ಇದ್ದಳು. ಕೇಳಿದರೆ ಮುಖದ ಮೇಲೊಡೆದಂತೆ ಏನಾದರೂ ಹೇಳುತ್ತಾಳೆಂದು ಸಂಧ್ಯಾ ಸುಮ್ಮನಿದ್ದಳು. ನಿಂಗೇನು ಮದುವೆಯಲ್ಲಿ ಒಡವೆ ಕೊಡ್ಲಿಲ್ವಾ? ಸಾರಿಸುತ್ತಲೇ ಇಂದು ಕೇಳಿದ್ದು ಸುವಿದ್ಯ. ಏನು, ಈವರೆಗೂ ತಮಗೆ ತೋಚಲಿಲ್ಲವಲ್ಲ ಎಂದುಕೊಂಡರು ಶ್ರೀಪತಿ. ಶಾರದಮ್ಮ ಸುಮ್ಮನಿರಲಿಲ್ಲ. ಹೌದೇ ಸಂಧ್ಯಾ, ಅವರ ಅಕ್ಕ ಬ್ಯಾಂಕ್ನಲ್ಲಿ ಆಫೀಸರ್ ಅಂತೀಯ, ಅಳಿಯ ಇಂಜಿನಿಯರ್, ಅಷ್ಟಿಷ್ಟು ಒಡವೆ ಕೂಡ ಹಾಕಲಿಲ್ವಾ ಕೇಳಿದರು. ನೆನಪಿಸಿದಂತಿತ್ತು. ಆತುರದಲ್ಲಿ ಆದ ವಿವಾಹ ಅಲ್ಲವೇನಮ್ಮ? ಅವರಿಗೂ ಏನೂ ತೋಚಿರೋಲ್ಲ. ಅವರಮ್ಮನ ಕಾಯಿಲೆಗೆ ಒಂದಿಷ್ಟು ಸಾಲ ಮಾಡಿಕೊಂಡಿದ್ದರಂತೆ. ಹೋದ 6 ತಿಂಗಳಲ್ಲಿ ಅದನ್ನು ತೀರಿಸಬೇಕೆಂದರು. ಇನ್ನು ಅವರ ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಳು. ಇರ್ಲಿ ಬಿಡಮ್ಮ, ಚಿನ್ನವೇನು ಶಾಶ್ವತವಲ್ಲ. ಅಳಿಯಂದಿರು ಬಂದು ನಿನ್ನ ಚೆನ್ನಾಗಿ ನೋಡಿಕೊಂಡರೆ ನಮಗೆ ಅಷ್ಟೇ ಸಾಕು. ಊರಿನಲ್ಲಿ ನಮ್ಮ ಸುವಿದ್ಯಾಗೆ ಒಂದು ಸಂಬಂಧ ನೋಡಿದ್ದೆ. ಅವರು ಮಾಂಗಲ್ಯ ಕೂಡ ನೀವೇ ಮಾಡಿಸಿಕೊಡಬೇಕೆಂದು ಕರಾರು ಹಾಕಿದ್ರು. ಅಷ್ಟು ಚೈತನ್ಯ ನಮಗೆಲ್ಲಿದೆ ಎಂದರು ಶ್ರೀಪತಿ ನೋವಿನ ದನಿಯಲ್ಲಿ. ತಂದೆಯ ಮಾತಿನಿಂದ ಬಿಡುಗಡೆ ಸಿಕ್ಕಂತಾಯಿತು ಸಂಧ್ಯಾಗೆ. ಅದು ಸರಿನೇ, ಇಂಜಿನಿಯರ್ ಗಂಡು ಅಂದರೆ ಲಕ್ಷ ಲಕ್ಷ ಸುರಿಸೋಕೆ ಹೆಣ್ಣಿನವರು ಸಿದ್ಧವಾಗಿರ್ತಾರೆ. ಋಣಾನುಬಂಧ ಇತ್ತು, ನಡೆದು ಹೋಯಿತು. ಸದ್ಯ ಆಕಾಶ ಬಂದು ನಮ್ಮ ಸಂಧ್ಯಾ ಜೊತೆ ಸಂಸಾರ ಮಾಡೋದನ್ನ ನೋಡಬೇಕು ಅಂತ ಮನಸ್ಸು ತವಕಿಸುತ್ತೆ. ಮೃದುವಾದ ಸ್ವರದಲ್ಲಿ ತೋಡಿಕೊಂಡರು ಶಾರದಮ್ಮ. ಹೆತ್ತ ಕರುಳಿನ ದಾವಾಗ್ನಿ ಕೆಲವೊಮ್ಮೆ ಹಿತವಾಗಿದ್ದರೆ ಕೆಲವೊಮ್ಮೆ ಆರ್ಭಿಟಿಸುತ್ತದೆ. ಎದ್ದು ಅಡಿಗೆಯ ಮನೆಗೆ ಹೋದಳು. ಸಾಮಾನುಗಳನ್ನೆಲ್ಲ ಕೆಳಗೆ ತೆಗೆದಿಟ್ಟುಕೊಂಡು ಕೂತಿದ್ದ ಶಾರದಮ್ಮ ಮಗಳಿಗಾಗಿ ತಂದ ಗಾರ್ಡನ್ ಸೀರೆಯನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದರು. ಅವರಿಗೆ ರೇಷ್ಮೆ ಸೀರೆ ಕಣ ತರಬೇಕೆಂದಿದ್ದರು. ಗಂಡನ ಜೇಬಿನಲ್ಲಿದ್ದ ಹಗುರವಾದ ಮನಿ ಪ್ಯಾಕೆಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಸಂಧ್ಯಾ ಸೀರೆ ನೋಡ್ತಾ ಕೂಗಿದರು ಶಾರದಮ್ಮ. ಸೊಂಟಕ್ಕೆ ಸೆರಗು ಸಿಕ್ಕಿಸಿ ಅಡಿಗೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದವಳು ಹಾಗೆಯೇ ಬಂದಳು. ನೋಡು, ಈ ಬಣ್ಣ ನಿಂಗೆ ಒಪ್ಪುತ್ತೆ ಅಂತ ತಂದೆ. ತುಂಬ ನೈಸಾಗಿದೆ ಕಣೆ. ಮಗಳ ಮುಂದಿಡಿದರು. ಬಂದ ಸುವಿದ್ಯೆ ಸಂಕೋಚ ಬಿಟ್ಟು, ನಂಗೇನು ತರಲಿಲ್ವಾ? 18 ತುಂಬಿದರೂ ಈ ಲಂಗ ದಾವಣಿ ಹಾಕಿ ಸಾಕಾಗಿದೆ. ನನಗೂ 1-2 ಸೀರೆ ತರಬಹುದಿತ್ತು. ಅಕ್ಕ ಲಕ್ಷಣವಾಗಿ ಡ್ರೆಸ್ ಮಾಡಿಕೊಂಡು ಹೋಗ್ತಾಳೆ. ಅಸಹನೆಯನ್ನು ಕಕ್ಕಿದಾಗ ಉಳಿದವರು ದಂಗಾದರು. ಶಾರದಮ್ಮ ಕೈಗೆ ಕೋಲೆತ್ತಿಕೊಂಡು ಬಿಟ್ಟರು. ನಿಂಗೇನು ಕಣ್ಣು ಹಿಂಗಿ ಹೋಗಿದ್ಯಾ? ತಲೆಯಲ್ಲಿ ಮಿದುಳು ಇಲ್ವಾ? ಅವಳು ಈ ಸಂಸಾರವನ್ನು ತನ್ನ ನೆತ್ತಿಯ ಮೇಲೆ ಹಾಕೊಳ್ಳದಿದ್ದರೆ ನಾವೆಲ್ಲ ಬೀದಿಗೆ ಬೀಳಬೇಕಾಗಿತ್ತು ಎಂದು ಮಗಳಿಗೆ 2 ಬಡಿದೇ ಬಿಟ್ಟರು. ಸಂಧ್ಯಾ ಕೋಲು ಕಿತ್ತುಕೊಳ್ಳದಿದ್ದರೆ ಬಹುಶಃ ಅವಳ ಮೈ ಮೇಲೆ 7 ಬಾಸುಂಡೆಗಳು ಮಾಯಲು ತಿಂಗಳು ಬೇಕಾಗಿತ್ತೇನೋ, ಅಷ್ಟು ಕೋಪ ಬಂದಿತ್ತು ಆಕೆಗೆ. ಶ್ರೀಪತಿಗಳಂತೂ ಮೌನವಾಗಿ ಕೂತು ಬಿಟ್ಟರು. ಹುಟ್ಟು ಬೆಳವಣಿಗೆ ಒಂದೇ ಕಡೆಯಾದರೂ ತದ್ವಿರುದ್ಧ ಸ್ವಭಾವ ಅಕ್ಕ ತಂಗಿಯರದು. ಸಡಗರಗೊಂಡಿದ್ದ ಅವರ ಮನ ರೋಧಿಸುತ್ತಿತ್ತು. ಆ ಸೀರೆಯನ್ನು ಒಯ್ದು ಸುವಿದ್ಯೆಗೆ ಕೊಟ್ಟ ಸಂಧ್ಯಾ, ನೀನೇ ಉಡ್ಕೊ, ಅಪ್ಪನ ಹತ್ತಿರ ಹಣ ಇದ್ದಿದ್ದರೆ ನಿಂಗೆ 1-4 ಸೀರೆ ತರ್ತಾ ಇದ್ರು. ಆದರೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಸ್ವಲ್ಪವಾದರೂ ಅರ್ಥ ಮಾಡ್ಕೊ, ತಲೆ ಸವರಿ ಸಮಾಧಾನ ಮಾಡಿದಳು. ತೀರಾ ವ್ಯಾವಹಾರಿಕವಾಗಿ ಯೋಚಿಸುವ ಸುವಿದ್ಯಾ ಮುಖ ತೊಳೆದು ಬಂದು ಸೀರೆಯುಟ್ಟೇ ಬಿಟ್ಟಳು. ಅಕ್ಕ ಹೇಗಿದೆ ನೋಡು, ಏನು ನಡೆಯಲೇ ಇಲ್ಲವೆನ್ನುವಂತೆ. ಸಂಧ್ಯಾ ಮುಂದೆ ನಿಂತಾಗ ಹರ್ಷ ವ್ಯಕ್ತಪಡಿಸಿದಳು. ತುಂಬ ಚೆನ್ನಾಗಿ ಕಾಣುತ್ತೆ. ಅಮ್ಮ ಅಪ್ಪನಿಗೆ ನಮಸ್ಕಾರ ಮಾಡು ಹೋಗು. ಭುಜ ತಟ್ಟಿ ಕಳಿಸಿದಳು. ಭಾನುವಾರನೇ ಶಾರದಮ್ಮ ನಾಳಿದ್ದು ಮಂಗಳವಾರ, ಮೊದಲ ಶ್ರಾವಣ ಮಂಗಳವಾರ. ಶ್ರದ್ಧೆಯಿಂದ ಭಕ್ತಿಯಿಂದ ಮಂಗಳಗೌರಿ ಪೂಜೆ ಮಾಡಿ 4 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೋ. ಇದರಿಂದ ನಿನ್ನ ಗಂಡನ ಆರೋಗ್ಯ ಆಯಸ್ಸು ವೃದ್ಧಿಸುತ್ತೆ, ಸುಖವಾಗಿರ್ತೀಯ ಎಂದರು ಶಾರದಮ್ಮ. ತಾಯಿಗೆ ಎದುರಾಡುವ ಇಷ್ಟ ಅವಳಿಗೆ ಇರಲಿಲ್ಲ. ವ್ರತ ಪೂಜೆಯೆಂದು ಡ್ಯೂಟಿಗೆ ತಪ್ಪಿಸಿಕೊಳ್ಳುವುದಂತೂ ಆಗದ ಮಾತು. ಅಮ್ಮ, ಮಂಗಳವಾರ ನನ್ನ ಡ್ಯೂಟಿ ಬೆಳಿಗ್ಗೆ 6ಕ್ಕೆ, ಏನ್ ಮಾಡೋದು? ಅಷ್ಟು ಹೊತ್ತಿಗೆ ಪೂಜೆ ಮುಗಿಯುತ್ತಾ ಅನುಮಾನಿಸುತ್ತಾ ಕೇಳಿದಳು. ಸಾಕು, ಸುಮ್ಮನಿರು. ನೀನೇನು ರಾಗ ತೆಗಿಬೇಡ. ಸಮಯದ ಪರಿವೇ ಇಲ್ಲದೆ ದುಡಿತೀಯ. ವಿವಾಹವಾದ ವರ್ಷ ಮಂಗಳಗೌರಿ ಪೂಜೆ ಮಾಡಲೇಬೇಕು. ಏನು ಹೇಳ್ಕೊಳ್ತೀಯೋ ಹೇಳ್ಕೊ. ಶಾರದಮ್ಮ ಪಟ್ಟಾಗಿ ನಿಂತರು. ತಾಯಿಯ ಮಾತಿಗೆ ಎದುರು ಹೇಳಲಿಲ್ಲ. ಮೌನವಾಗಿ ಎಲ್ಲದಕ್ಕೂ ಹೂಗುಟ್ಟಿದಳು. ಸಂಕೋಚವೇ ವಿನಃ ಅವಳು ರಜಾ ಪರ್ಮಿಷನ್ ಕೊಡದಷ್ಟು ಶಿಸ್ತೇನೂ ಇರಲಿಲ್ಲ. ಇಡೀ ಸ್ಟಾಫ್ನಲ್ಲಿ ಡಾಕ್ಟರ್ ಅನುರಾಧ, ಡಾಕ್ಟರ್ ಪರಮೇಶ್ವರ್ ಮೃದುವಾಗಿರೋದು ಸಂಧ್ಯಾಳ ಬಗ್ಗೆನೇ. ಆದರೆ ಮ್ಯಾನೇಜರ್ ಪರಮಶಿವಯ್ಯ ಗೊಣಗುತ್ತಿದ್ದ. ಯಾರೇ ರಜೆ ಪಡೆಯುವುದು ಆತನಿಗೆ ಇಷ್ಟವಾಗದು. ನರ್ಸಿಂಗ್ ಹೋಮ್ನಲ್ಲಿ ಮಿಲಿಟರಿ ಶಿಸ್ತು ಇರಬೇಕೆಂಬುದು ಆ ಮನುಷ್ಯನ ಬಯಕೆ. ಅಂತೂ ಮಧ್ಯಾಹ್ನದವರೆಗೂ ಪರ್ಮಿಷನ್ ಕೇಳಲು ನಿಶ್ಚಯಿಸಿದಳು. ಮರುದಿನ ಊಟದ ಸಮಯದಲ್ಲಿ ಅವರ ವಿಶ್ರಾಂತಿ ಕೋಣೆಯಲ್ಲಿ ಈ ವಿಷಯ ಮುಂದಿಟ್ಟಾಗ ನಕ್ಕರು. ಆಮೇಲೆ ಗಂಭೀರವಾದರು. ಪೂಜೆ ಊಟ ಮುಗಿಸಿಕೊಂಡು ಮಧ್ಯಾಹ್ನದ ಶಿಫ್ಟಿಗೆ ಬಾ. ಪೂಜೆ ವ್ರತ ಎಲ್ಲ ಇಂಟ್ರೆಸ್ಟ್ ವಿಷಯವೇ. ವಿವಾಹವಾದ ಹೊಸದರಲ್ಲಿ ನನಗೆ ಸಮಸ್ತವೂ ಆದದ್ದು ಬೇರೆಯೇ. ಹಿರಿಯರ ಅಡ್ವೈಸ್ನ ನೆಗ್ಲೆಕ್ಟ್ ಮಾಡಿದೆ. ಇಂಥ ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲಿಲ್ಲ. ಈಗ ಪಶ್ಚಾತ್ತಾಪವಾಗಿದೆ. ತುಂಬಾನೇ ಕಳೆದುಕೊಂಡೆ ಅನ್ನೋ ನೋವು. ಈಗ ಬೇಕು ಅಂತ ಅನ್ನಿಸಿದರೂ ಮತ್ತೆ ಆ ದಿನಗಳು ಬರುತ್ತಾ? ಎನಿವೆ, ಯಾವುದೇ ಪ್ರಾಬ್ಲಮ್ಗಳು ಇಲ್ಲದಿದ್ದರೆ ಒಂದು ಮಂಗಳವಾರ ನಿನ್ನ ಪೂಜೆ ವೇಳೆಗೆ ಹಾಜರಾಗ್ತೀನಿ. ಆದರೂ ನೆನಪಿಸುವುದು ಮಾತ್ರ ನಿನ್ನ ಡ್ಯೂಟಿ ಎಂದರು ನಿರಾಳವಾಗಿ.
ಮುಂದುವರಿಯುವುದು.